ಜೈ ಭೀಮ್, ನಮೋ ಬುದ್ಧಾಯ್. ಹಿರಿಯರಾದ ಡಾಕ್ಟರ್ ಕಾಶಿನಾಥ್ ಚೆಲ್ವಾ ಅವರಿಗೂ ಹಾಗೂ ಯುವ ಮುಖಂಡರಾದ ಮಹೇಶ್ ಅಣ್ಣವರಿಗೂ ಹಾಗೂ ನಂದಮ್ಮ ಅವರಿಗೂ ಹಾಗೂ ಬಂದಂಥ ಎಲ್ಲ ಆತ್ಮೀಯ ಪತ್ರಕರ್ತರಿಗೂ ಬಂಧು ಮಿತ್ರರಿಗೂ ತುಂಬುವುದರಿಂದ ಮತ್ತೊಮ್ಮೆ ವಂದನೆಗಳನ್ನು ಸಲ್ಲಿಸುತ್ತೇನೆ. ಬುದ್ಧ ಬೆಳಕು ಸಾಮಾಜಿಕ, ಶೈಕ್ಷಣಿಕ ಮತ್ತು ಸಾಂಸ್ಕೃತಿಕ ಟ್ರಸ್ಟ್ ಬೀದರ್, ಮನೆ ಮನೆಗೆ ಅಂಬೇಡ್ಕರ್ ಅಭಿಯಾನ ಅನುಷ್ಠಾನ ಸಮಿತಿ ಬೀದರ್ ಸಂಯುಕ್ತ ಆಶ್ರಯದಲ್ಲಿ ತಾಯಿ ಮಾತೋಶ್ರೀ ರಮಾಬಾಯಿ ಅಂಬೇಡ್ಕರ್ ಅವರ 128ನೇ ಜಯಂತ್ಯೋತ್ಸವ ನಿಮಿತ್ತವಾಗಿ IAS KS ಪರೀಕ್ಷೆ ಪೂರ್ವ ಸಿದ್ಧತಾ ಕಾರ್ಯಾಗಾರ, ಕಾನೂನು ಅರಿವು ಮತ್ತು ಜಿಲ್ಲಾ ಮಟ್ಟದ ಸಾಂಸ್ಕೃತಿಕ ಸಂಭ್ರಮ 2026. ಸೊ ಇದೇ ಬರುವ 26ರಂದು, ನೆನಪಿರಲಿ, ನಾಡಿದ್ದು ಬರುವ 26ರಂದು ಗುರುವಾರ ಸಮಯ ಬೆಳಗ್ಗೆ 11:30 ಗಂಟೆಗೆ ಡಾಕ್ಟರ್ ಚನ್ನಬಸವ ಪಟ್ಟದೇವರ ರಂಗಮಂದಿರದಲ್ಲಿ ಕಾರ್ಯಕ್ರಮ ಜರುಗಲಿದ್ದು. ಸೊ ಈಗಾಗಲೇ ಹಿರಿಯರಾದ ಡಾಕ್ಟರ್ ಚೆಲ್ವಾ ಅವರು ಹಾಗೂ ಮಹೇಶ್ವರನವರು ವಿಸ್ತಾರವಾಗಿ ಹೇಳಿದ್ದಾರೆ, ನಾನೇನು ಹೆಚ್ಚು ಹೇಳೋಂಗಿಲ್ಲ. ಬಟ್ ಇದು ಕಾರ್ಯಕ್ರಮದ ಉದ್ದೇಶ ಕಷ್ಟದಲ್ಲಿ ಇದ್ಕೊಂಡು ಕಷ್ಟದಲ್ಲಿದ್ದೇ ಒಂದು ಮಹಿಳೆಯರ ಯಾವ ರೀತಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಬೆಳಗ್ಗೆ ಸಹಾಯ ಮಾಡಿದ್ರು ತಾಯಿ ರಮಾಬಾಯಿ ಅಂಬೇಡ್ಕರ್ ಅವರು. ಅಂದ್ರೆ ಜೀವನದಲ್ಲಿ ಎಂತ ದೊಡ್ಡ ಕಷ್ಟಗಳು ಬಂದರೂ ಅವ್ರು ಎಂದೂ ಹಿಂಜರಿಯಲಿಲ್ಲ. ಮಹಿಳೆಗೆ ಮೊದಲು ನಾವು ನಮ್ಮ ಜೀವನದಾಗ ಮಹಿಳೆಯರಿಗೆ ಪ್ರಾಯೋರಿಟಿ ಕೊಡೋಣ. ಕಷ್ಟದಲ್ಲಿ ಇದ್ಕೊಂಡು ನಾವು ಒಂದು ಮನೆಯಲ್ಲಿ ಒಂದು ಮಹಿಳೆಯರ ಅರಿವು ನೋಡ್ತಂದ್ರೆ ಸಮಾಜ, ಕುಟುಂಬ ಹೇಗೆ ಮುನ್ನಡೆಯುತ್ತೆ ಅಂತ ಹೇಳಿ ಅದಕ್ಕೆ ಸಾಕ್ಷಿಯಾಗಿದೆ. ಸೊ ಈ ಕಾರ್ಯಕ್ರಮ ಶೈಕ್ಷಣಿಕವಾಗಿ ಬಹಳಷ್ಟು ಉಪಯುಕ್ತವಾಗಿದೆ. ಜಿಲ್ಲೆಯ ಎಲ್ಲ ವಿದ್ಯಾರ್ಥಿಗಳು, ಅದರಲ್ಲಿ ಪ್ರಮುಖವಾಗಿ ಯಾರು IAS ಅಥವಾ KS ಏನು ಓದ್ತಾ ಇದ್ದಾರಲ್ಲ, ಸೊ ಅವರೆಲ್ಲ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಇದರ ಸದುಪಯೋಗ ಪಡ್ಕೊಳ್ಬೇಕು. ಕಾರಣ ಡಾಕ್ಟರ್ ಶಿವಕುಮಾರ್ ಸರ್ ಅವರು ಬೆಂಗಳೂರಿಂದ ಆಗಮಿಸುತ್ತಿದ್ದಾರೆ. ಪೂರ್ವಭಾವಿ ಸಿದ್ಧತೆ IAS ಹಾಗೂ KS ಪರೀಕ್ಷೆಗಳು ಹೇಗೆ ನಡೆಸಬೇಕು ಅಂತೇಳಿ. ಸೊ ಆದಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು, ಮಹಿಳೆಯರು ಹಾಗೂ ಸಮಾಜದ ಎಲ್ಲ ಗಣ್ಯರು ಹಾಗೂ ಸಾರ್ವಜನಿಕರು ಈ ಕಾರ್ಯಕ್ರಮಕ್ಕೆ ಹಾಜರಾಗಿದ್ದು ಇದರ ಸದುಪಯೋಗ ತಾವೆಲ್ಲರೂ ಪಡ್ಕೊಳ್ಬೇಕಂತ ಹೇಳಿ ಮತ್ತೊಮ್ಮೆ ಎಲ್ಲರನ್ನು ವಿನಯಪೂರ್ವಕ ಸ್ವಾಗತ ಕೋರುತ್ತೇನೆ. ಧನ್ಯವಾದಗಳು.